ಅವರೇ ಇವತ್ತು ಹೋದ್ರಿ ಮುಖ್ಯಮಂತ್ರಿಗಳನ್ನ ಫೈರ್ ಸಂಸ್ಥೆಯ ಪ್ರತಿನಿಧಿಯಾಗಿ ನೀವು ಹಾಗೆ ನಿಮ್ಮ ಸಂಗಡಿಗರು ಭೇಟಿಯಾದ್ರಿ. ಈಗ ಮುಂದೆ ಅಂದ್ರೆ ಈ ಕ್ಷಣದಿಂದ ನೀವು ಯಾವಾಗ ಒಂದು ಮನವಿಯನ್ನ ಕೊಟ್ಟು ಬಂದ್ರಿ, ಆ ಕ್ಷಣದಿಂದ ಮುಂದೆ ಚಿತ್ರೋದ್ಯಮದಲ್ಲಿ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನೋ ಕಾರಣಕ್ಕೆ ಒಂದು ಕಮಿಟಿ ರಚನೆ ಮಾಡಿ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಎಂಥವ್ರಿಗೂ ಕೂಡ ನಿಮ್ಮ ಕಾಳಜಿ ಅದ್ರ ಹಿಂದಿರುವ ಉದ್ದೇಶ ಅರ್ಥ ಆಗ್ಬಿಡುತ್ತೆ. ಬಟ್ ಹಿಂದೆ ಆಗಿರ್ತಕ್ಕಂತಹ ಕೆಲವೊಂದು ವಿಚಾರಗಳ ಬಗ್ಗೆ ಕೂಡ ಕೂಲಂಕುಷವಾದ ತನಿಖೆ ಬೇಕು ಅಂತ ಈಗ ಯಾಕೆ ಕೇಳ್ತಾ ಇರೋದು ಅಂತ. ನಾವು ಮೊದಲನೇದಾಗಿ ಆ ಥರ ಹಿಂದೆ ಆಗಿರೋದನ್ನ ನಾವು ಕೂಲಂಕುಷ ತನಿಖೆ ಆಗಬೇಕು ಅಂತ ಏನು ಕೇಳ್ತಾ ಇಲ್ಲ. ನಮಗೇನು ಬೇಕಂದ್ರೆ ಅಧಿಕೃತವಾಗಿ ಏನು ಒಂದು ಕೇರಳ ಸರ್ಕಾರ ಮಾಡಿದೆ, ಅಧಿಕೃತವಾಗಿ ಕೇರಳ ಸರ್ಕಾರ ಮಾಡಿರೋ ರೀತಿಯಲ್ಲಿ ನಮಗೆ ಒಂದು ನಿವೃತ್ತಿ ನ್ಯಾಯಾಧೀಶರ ನಮಗೆ ಒಂದು ಇದು ಬೇಕು, ನಮಗೆ ಒಂದು ಸಮಿತಿ ಬೇಕು. ಆ ಸಮಿತಿ ರಿಪೋರ್ಟ್ ಇಮಿಡಿಯೇಟ್ ಆಗಿ ಹೇಳಬೇಕು. ನಮಗೆ ನೋಡಿ, ನಾನು 2007ರಿಂದ 2017ವರೆಗೂ ನಾನು ಚಿತ್ರರಂಗದಲ್ಲಿ ಜಾಸ್ತಿ ಕೆಲಸ ಮಾಡ್ತಿದ್ದಾಗ ನನಗೆ ಚಿತ್ರರಂಗ ಎಷ್ಟು ಪುರುಷ ಪ್ರಧಾನವಾಗಿದೆ, ಎಷ್ಟು ತಾರತಮ್ಯವಾಗಿದೆ, ಎಷ್ಟು ಅಸಮಾನವಾಗಿದೆ ಅಂತ ನನಗೆ ಅರ್ಥ ಆಯಿತು. ಆ ಕಾರಣಕ್ಕೆ ನಾವು ಫೈರ್ನ 2017ರಲ್ಲಿ ಶುರು ಮಾಡಿ ಲೈಂಗಿಕ ಕಿರುಕುಳ ಮತ್ತು ಮಹಿಳೆಯರ ಸಮಸ್ಯೆಗಳನ್ನ ಬಗೆಹರಿಸಬೇಕು, ಅದ್ರ ಜೊತೆ ಕಾರ್ಮಿಕರು ಮತ್ತು ಬರಹಗಾರರು ಅಂತ ಶುರು ಮಾಡಿದ್ವಿ. ನಾವೆಲ್ಲ ಅನೇಕ ಕೆಲಸಗಳು 2017ರಿಂದ ಸಹ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ನಿಂತಿರೋರು 2018ರಲ್ಲಿ ನಾವು 2017-18ನಲ್ಲಿ ಮೊದಲನೇ ಬಾರಿಗೆ ಒಂದು ಆಂತರಿಕ ದೂರ ಸಮಿತಿ ಮಾಡಿ, ಯಾವುದೇ ಚಿತ್ರರಂಗದಲ್ಲಿ ಇಲ್ಲದೆ ಇದ್ರೂ ಕೂಡ ಇಲ್ಲಿ ಒಂದು ಆಂತರಿಕ ದೂರ ಸಮಿತಿ ತಕ್ಕಂತೆ ನಮಗೆ ದೂರುಗಳು ತೊಗೊಂಡು ಅದನ್ನು ಬಗೆಹರಿಸೋಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ವಿ. ನಮಗೆ ಈ ಸೆನ್ಸೇಷನಲಿಸಮ್ ಬೇಕಾಗಿಲ್ಲ. ನಮ್ಗೆ ಎಲ್ಲರೂ ಹೆಸರುಗಳು ಪ್ರಸ್ತಾಪ ಮಾಡಿ ಇವ್ರ ತಪ್ಪು ಅವ್ರ ತಪ್ಪಲ್ಲ, ಇದು ಒಂದು ವ್ಯವಸ್ಥಿತ ಪಿಡುಗು. ಇದು ಇಡೀ ಅನ್ಯಾಯದ ವ್ಯವಸ್ಥೆಯಲ್ಲಿ ಇದು ಒಂದು ತುಂಬಿ ತುಳುಕ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಆಮೇಲೆ ಮೀಟು ಆದಾಗಲೂ ಕೂಡ ಯಾರ್ಯಾರು ಸಂಕಷ್ಟದಲ್ಲಿ ಇದ್ರೋ ಅವರೆಲ್ಲ ನೈತಿಕ ಬೆಂಬಲ, ಕಾನೂನು ಬೆಂಬಲ ಅನ್ನೋದು ಅನೇಕ ರೀತಿ ಕೊಟ್ವಿ. ಕೇರಳ ಸರ್ಕಾರ ಅದರ ನಂತರ ಆ ಟೈಮ್ನಲ್ಲಿ ಭಾಳ ಗಟ್ಟಿಯಾಗಿ ಒಂದು ನಿಲುವು ತೊಗೊಂಡಿದೆ. ಲೈಂಗಿಕ ಕಿರುಕುಳ ಇದೆಯಾ ಮತ್ತು ಮಹಿಳೆಯರ ಸುರಕ್ಷತೆ ಇದೆಯಾ, ಲಿಂಗ ಅಸಮಾನತೆ ಏನೇನಿದೆ ಅಂತ ಒಂದು ರೀತಿ ಒಂದು ಕಮಿಟಿ, ಹೇಮಾ ಕಮಿಟಿ ರಿಪೋರ್ಟ್ ಮಾಡಿದೆ. ಕೇರಳದಲ್ಲಿ ನಮಗೇನು ಕಾಣಿಸುತ್ತೆ ಅಂದರೆ, ಒಂದು ಅವ್ರ ಸಿನಿಮಾ ರಂಗದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾರೆ. ಎರಡನೇದಾಗಿ ಅವ್ರಿಗೆ ಬರಹಗಾರರ ಬಳಗ ಗಟ್ಟಿಯಾಗಿದೆ. ಮೂರನೇದಾಗಿ ಅವ್ರಿಗೆ ನಮಗೆ ದುರದೃಷ್ಟಕ್ಕಾಗಿ ಅವ್ರಿಗೆ ಒಳ್ಳೆ ಸರ್ಕಾರಗಳು ಸಹ ಇದೆ. ಅವರಿಗೆ ಒಂದು ಉತ್ತಮ ಒಂದು ಸಮಾಜ, ಒಂದು ಘನತೆ ಬಗ್ಗೆ ಕೆಲಸ ಮಾಡೋರು ಇದ್ದಾರೆ. ನಮ್ಮದರಲ್ಲಿ ನಮ್ಮ ಸಿನಿಮಾಗಳು ನಾವು ಬರಹಗಾರ ಮಾಡಲ್ಲ. ನಮ್ಮ ಸಿನಿಮಾ ರಂಗ ಏನು ಮಾಡುತ್ತೆ ಅಂದರೆ ಹೋಮ ಹವನ ಯಜ್ಞ ಮಾಡಿಕೊಂಡು ಒಂದು ವೈಜ್ಞಾನಿಕವಾಗಿ ಬರಹಗಾರರ ಬಳಗ ಇಲ್ಲ. ಎರಡನೇದಾಗಿ ನಮ್ಗೆಲ್ಲ ಒಂದು ಕಡೆ ಸ್ಟಾರ್ ಕ್ರೇಜ್ ಜೊತೆ, ಮೂರನೇದಾಗಿ ನಮಗೆ ಈ ಸರ್ಕಾರಗಳು ಏನು ಇವತ್ತು ಮುಖ್ಯಮಂತ್ರಿ ಹತ್ರ ಹೋದ್ವಿ, ಅವರು ಎಲ್ಲೋ ಒಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ, ಏನಿದು ಈ ಲೈಂಗಿಕ ಕಿರುಕುಳ ಇದೆಯಾ ಅಂತ 1 ನಿಮಿಷದಲ್ಲಿ ಕೇಳೋದು. ನಮಗೆ ನೀವು ಕೇಳ್ತಾ ಇರೋದು ಅದನ್ನ ಕಲ್ತ್ಕೊಳ್ಳಕ್ಕೆ ಅಂದ್ರೆ ನಾವು ಹೇಳ್ಬೋದು, ನಾವು ಖಂಡಿತ ಮಾಹಿತಿ ಕೊಡ್ಬೋದು. ಆದ್ರೆ ನಿಮ್ಮ ಜಾಣ ಕುರುಡತನ ಅನ್ನೋದು ಅಂದ್ರೆ ನಮಗೆ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ರಾಮ್ ಮನೋಹರ್ ಲೋಹಿಯಾವಾದಿ ಅಂತ ನೀವು ಹೇಳ್ತೀರಾ. ಲೋಹಿಯಾ ಬಹಳ ಗಟ್ಟಿಯಾಗಿ ಕಾಗೋಡು ಚಳವಳಿ ಜೊತೆ ಲಿಂಗ ಸಮಾನತೆಗೋಸ್ಕರ ನಿಂತ್ಕೊಂಡಿರೋ ವ್ಯಕ್ತಿ. ಮತ್ತೆ ಈ ಒಂದು DCM ಅನ್ನೋ DK ಶಿವಕುಮಾರ್ ಅನ್ನೋ ವ್ಯಕ್ತಿ, ಅವರ ಒಂದು ವ್ಯಂಗ್ಯ ಮಾತು ನನಗೆ ಮೀಟು ಗೊತ್ತಿಲ್ಲ. DCM DK ಶಿವಕುಮಾರ್ ಅವರೇ 50% ಜನ, 48% ಜನ ನಮ್ಮ ಸಮಾಜದಲ್ಲಿ ಮಹಿಳೆಯರು. ಅವ್ರಿಗೆ ಆಗ್ತಿರೋ ದಿನನಿತ್ಯ ಕಿರುಕುಳಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ, ಕಾಳಜಿ ಇಲ್ಲ ಅಂದ್ರೆ ನೀವು ಯಾವ DCM ಆಗಕ್ಕೆ ಯೋಗ್ಯತೆ ಇಲ್ಲ, ನೀವು ಯಾವ ಅಧಿಕಾರ ಹಿಡಿಯಕ್ಕೆ ಯೋಗ್ಯತೆ ಇಲ್ಲ. ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಕಮಿಟಿ ಆಗ್ಬೇಕು ಅಂತ ಆಗ್ರಹಿಸಿದ್ದೀರಿ. ವಾಟ್ ಎಕ್ಸಾಕ್ಟ್ಲಿ ಡೂ ಯು ಪೀಪಲ್ ವಾಂಟ್ ದ ಕಮಿಟಿ ಟು ಡೂ? ಏನ್ ಮಾಡಬೇಕು ಅಂತ ಹೇಳಿ, ಹಿಂದೆ ಹೇಗಿತ್ತು ಅನ್ನೋದನ್ನು ಗಮನಿಸಬೇಕಾ, ಈಗ ಹೇಗೆ ನಡೀತಿದೆ ಅನ್ನೋದನ್ನು ಗಮನಿಸಬೇಕಾ ಚಿತ್ರೋದ್ಯಮ? ಒಳ್ಳೆ ಪ್ರಶ್ನೆ, ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ನಮಗೆ ಬಹಳ ಮುಖ್ಯವಾಗಿ ನಿವೃತ್ತ ನ್ಯಾಯಾಧೀಶರು ಯಾರು ಲಿಂಗ ನ್ಯಾಯ ಮತ್ತೆ ಈ ಒಂದು ಲಿಂಗ ಘನತೆ ಬಗ್ಗೆ ಅವರು ಕೆಲಸ ಮಾಡಿದ್ದಾರೆ. ಅದು ಹೆಂಗಸಾಗಿರ್ಬೋದು, ಗಂಡಸಾಗಿರ್ಬೋದು, ಒಂದು ಮನುಷ್ಯನಾಗಿರ್ಬೇಕು. ಆ ನಿವೃತ್ತ ನ್ಯಾಯಾಧೀಶರು ಇಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು, ರಿಪೋರ್ಟ್ ಮಾಡಬೇಕು. ನೀವು ಹೇಮಾ ಕಮಿಟಿ ರಿಪೋರ್ಟ್ ನೋಡಿದ್ರು ಅದ್ರಲ್ಲಿ ಯಾವ ಹೆಸರುಗಳು ಪ್ರಸ್ತಾಪ ಆಗಿಲ್ಲ. ಅಲ್ಲಿ ಏನಾಗಿದೆ ಅಂದ್ರೆ, ಈ ತರ 300 ಪೇಜ್ನಲ್ಲಿ ಲಿಂಗ ಅಸಮಾನತೆ ಎಷ್ಟು ತಾಂಡವ ಆಡ್ತಾ ಇದೆ ನಮ್ಮ ಚಿತ್ರರಂಗದಲ್ಲಿ, ಮತ್ತೆ 62 ಪೇಜ್ನಲ್ಲೂ ಲೈಂಗಿಕ ಕಿರುಕುಳ ಇದೆ ಅನ್ನೋದು ಬಹಿರಂಗ ಪ್ರಕರಣಗಳೇನೆ ಲೇಟ್ ಕಂಪ್ಲೇಂಟ್ ಅನ್ನೋ ವಿಚಾರಕ್ಕೇನೆ ಸ್ಟ್ಯಾಂಡ್ ಆಗಿಲ್ಲ ಎಷ್ಟೋ ವಿಚಾರಗಳು. ನೀವು ಕೂಡ ಅದನ್ನ ಗಮನಿಸಿದ್ರಿ. ಈಗ ಹಿಂದೆ ಚಿತ್ರೋದ್ಯಮದಲ್ಲಿ ಹಿಂಗೆಲ್ಲ ಕಿರುಕುಳಗಳನ್ನ ನೀಡಲಾಗಿತ್ತು ಅನ್ನೋದನ್ನ ಕಮಿಟಿ ರಿಪೋರ್ಟ್ ಕೊಟ್ಟರು ಕೂಡ ಲೀಗಲಿ ಏನ್ ಆಕ್ಷನ್ ತಗೊಳಕ್ ಸಾಧ್ಯ ಆಗತ್ತೆ? ಐ ಆಮ್ ನಾಟ್ ಡಿನೈಯಿಂಗ್, ಮುಂದೆ ಈ ರೀತಿ ಆಗದೆ ಇರೋ ರೀತಿಯಲ್ಲಿ ಒಂದು ಚೆಕ್ಸ್ ಅಂಡ್ ಡ್ಯಾನ್ಸ್ ನ ನಿರ್ಮಾಣ ಮಾಡ್ದಂಗೆ ಆಗತ್ತೆ ಒಂದು ಕಮಿಟಿ ರಚನೆ ಆದ್ರೆ ವೆಲ್ ಅಂಡ್ ಗುಡ್. ಬಟ್ ಹಿಂದೆ ಆಗ ಹೋಗಿರೋದಕ್ಕೆ ಒಂದು ಧ್ವನಿ ಸಿಗ್ಲಿಕ್ಕೆ ಸಾಧ್ಯನಾ ಈ ಕಮಿಟಿಯಿಂದ? ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾವು ಹಿಂದೆ ಆಗಿರೋದನ್ನ ಸಮಸ್ಯೆಗಳು ಇದಾವೆ,
ಆದ್ರೆ ಇವತ್ತಿನ ದಿನ ನಮ್ಗೆ ಹೆಂಗೆ ಅದನ್ನ ಒಂದು ಸ್ವಚ್ಛವಾದ ಲಿಂಗ ಗೌರವ ಮತ್ತೆ ಸಮಸಮಾಜವಾದ ಚಿತ್ರರಂಗ ಕಟ್ಟಬೇಕು ಅನ್ನೋದು ನಮ್ಗೆ ಗೊತ್ತಾಗಬೇಕು. ಸೊ ನಮಗೆ ಏನಾದ್ರೂ ಮಾಡಬೇಕು ಅಂದ್ರೆ ಫಸ್ಟ್ ನಮ್ಮ ಮಾಹಿತಿ ಇರಬೇಕು. ನಮ್ಮೆಲ್ಲರಿಗೂ ಸಹ ಒಂದು ಕಹಿ ಸತ್ಯ ಸಿನಿಮಾ ರಂಗದಲ್ಲಿ ಇರೋರಿಗೆಲ್ಲ ಗೊತ್ತಿದೆ, ಲೈಂಗಿಕ ದೌರ್ಜನ್ಯ ಎಷ್ಟೋ ತಲೆಮಾರುಗಳಿಂದ ನಡೆದಿದೆ. ಆದ್ರೆ ಅದನ್ನ ಆಚೆ ಬಂದಿರೋರ ಮೇಲೆ ದಾಳಿ ಮಾಡ್ತೀವಿ, ಅವ್ರ ಮೇಲೆ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡ್ತೀವಿ, ಅವ್ರ ಮೇಲೆ ವಿಕ್ಟಮ್ ಬ್ಲೇಮಿಂಗ್ ಆಗ್ತೀವಿ. ಮಹಿಳೆಯರ ಮೇಲೆ ತಪ್ಪು ಮಾಡೋ ಸಮಾಜದಲ್ಲಿ ಈ ಮಹಿಳೆಯರ ಆಚೆ ಬಂದ್ರೆ ಅವ್ರು ಅದನ್ನ ಅನುಭವಿಸೋ ಜೊತೆ ಆ ಕಿರುಕುಳ ಅದ್ರ ಜೊತೆ ಬೇರೆ ಬೇರೆ ರೀತಿ ವ್ಯವಸ್ಥಿತ ದಾಳಿಗಳಾಗತ್ತೆ. ಅನೇಕ ಪುರುಷರಿಂದ ಮಹಿಳೆಯರಿಂದ ಎಷ್ಟೋ ಒಂದು ಚೇಂಬರ್ ಇದೆ, ಪ್ರತ್ಯೇಕವಾದ ಸಂಘಗಳು ಕಟ್ಕೊಂಡಿದ್ದಾರೆ ಕಲಾವಿದರಿಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಮೇಕಪ್ ಆರ್ಟಿಸ್ಟ್ ಗಳಿಗೂ ಕೂಡ ಇಫ್ ಐ ಆಮ್ ನಾಟ್ ರಾಂಗ್ ಮೇಕಪ್ ಆರ್ಟಿಸ್ಟ್ ಗಳಿಗೂ ಕೂಡ ಒಂದು ಅಸೋಸಿಯೇಷನ್ ಅಂದ್ರೆ ಆ ಚೇಂಬರ್ಗಳು ಅಥವಾ ಅಸೋಸಿಯೇಷನ್ಗಳು ಇಂಥ ಸಮಸ್ಯೆನ ಅಡ್ರೆಸ್ ಮಾಡೋದ್ರಲ್ಲಿ ವಿಫಲವಾಗ್ತಿದೆ ಅನ್ನೋದಾ ಚೇತನ್ ಅವರೇ ನಿಮ್ಮ ಮಾತಾಗಾದ್ರೆ? ಈ ಕ್ಷೇತ್ರಗಳಲ್ಲಿ ಇದು ಒಂದು ವ್ಯಾಪಾರದ ರಂಗ. ಈ ವ್ಯಾಪಾರದ ರಂಗದಲ್ಲಿ ದುಡ್ಡುಗೋಸ್ಕರ ಅಥವಾ ದುಡ್ಡಿನ ವಿಚಾರಗಳು ಸಂಬಂಧಪಟ್ಟಂಗೆ ಹೆಚ್ಚಾಗಿ ಅದ್ರ ಜೊತೆ ನಿರ್ದೇಶಕರಂತ ಕ್ರಿಯಾಶೀಲತೆ ಇರಬಹುದು. ಬಟ್ ಬೇರೆ ಬೇರೆ ಆರ್ಟಿಸ್ಟ್ ಅಸೋಸಿಯೇಷನ್ ಮತ್ತೆ ಪ್ರೊಡ್ಯೂಸರ್ಸ್ ಎಸ್ಪೆಷಲಿ ಫಿಲ್ಮ್ ಚೇಂಬರು ಒಕ್ಕೂಟನೂ ಅಷ್ಟೇ, ಇವೆಲ್ಲ ಒಂದು ಹಣಕಾಸಿನ ವಿಚಾರಗಳಿಗೆ ಒಕ್ಕೂಟಗಳಾಗಿರೋದು ಅವೆಲ್ಲ ಅಗತ್ಯ ಇದೆ, ಅವೆಲ್ಲ ಇರಲಿ, ಅದೆಲ್ಲ ಬೇಕು ನಮಗೆ. ಆದರೆ ಯಾರಾದರೂ ಲೈಂಗಿಕ ಕಿರುಕುಳ ಆಗಿರೋ ವ್ಯಕ್ತಿಗಳಿಗೆ ಒಂದು ಸೆನ್ಸಿಟಿವಿಟಿ, ಸೂಕ್ಷ್ಮತೆ, ಅವ್ರಿಗೆ ಭಾವನೆಗಳಿಗೆ, ಸೈಕಲಾಜಿಕಲ್ಗೆ, ದೈಹಿಕವಾಗಿ ಅವ್ರಿಗಾಗ್ತಿರೋ ಸಮಸ್ಯೆಗಳ ಟ್ರಾಮಾನ ಅರ್ಥ ಮಾಡ್ಕೊಂಡು ಸೂಕ್ಷ್ಮವಾಗಿ ನ್ಯಾಯ ಕೊಡೋರು ಯಾರೂ ಇಲ್ಲ. ಅದಕ್ಕೆ ನಾವು ಆ ಗಂಡಸರು ಒಂದು ಪುರುಷ ಪ್ರಧಾನದ ಮನಸ್ಥಿತಿನಲ್ಲಿರೋರು, ಆ ಒಂದು ಅಸಮಾನತೆಯ ಮನಸ್ಥಿತಿ ಇರೋದ್ರಿಂದ ನಮ್ಗೆ ಯಾವ ನ್ಯಾಯ ಸಿಗಲ್ಲ. ಅದಕ್ಕೆ ತಮಿಳಿನಲ್ಲಿ ವಿಶಾಲ್ ಅನ್ನೋನು ಹೇಳಿದಾಗ ನಮ್ಗೆ ಈ ತರ ಒಂದು ಯಾವ್ದಾದ್ರು ಒಂದು ಕಾಂಪ್ರಮೈಸ್ ಮಾಡಕ್ ಕೇಳಿದಾಗ ಚಪ್ಪಲಿ ತಗೊಂಡು ಹೊಡೆಯೋ ಧೈರ್ಯ ಇರಬೇಕು ಅಂತ ಮಾತಾಡ್ತೀವಲ್ಲ, ಅದು ನಮಗೆ ಅದು ಒಂದು ಪುರುಷ ಪ್ರಧಾನ ಮನಸ್ಥಿತಿ. ಇವಾಗ ಮಹಿಳೆಯರ ಮೇಲೆ ಯಾಕೆ ಹೇರಬೇಕು ಈ ಒಂದು ಪುರುಷರು ಮಾಡ್ತಾ ಇದ್ದಾಗ? ಮತ್ತೆ ಎರಡನೇದಾಗಿ ಧೈರ್ಯ ತೋರಿಸ್ಬೇಕು ಅಂದ್ರೆ ನೀವು ಅದರ ವಿರುದ್ಧ ನಿಂತ್ಕೋಬೇಕು ಹೊರತು ನೀವು ಚಪ್ಪಲಿ ಏಟ್ನಲ್ಲಿ ಹೊಡೆದಿರೋದ್ರಿಂದ ಏನು ಉಪಯೋಗ ಆಗಲ್ಲ, ಏನು ಪರಿವರ್ತನೆ ಆಗಲ್ಲ. ಇದು ನಮಗೆ ಪರಿವರ್ತನೆ ಬೇಕು. ಸಿನಿಮಾ ರಂಗದಿಂದನೇ ಒಳಗಡೆಯಿಂದ ಪರಿವರ್ತನೆ ಆಗಕ್ಕೆ ನಮಗೆ ಸಾಧ್ಯತೆಗಳು ನಮಗೆ ಕಾಣಿಸಲ್ಲ. ನಮಗೆ ಸರ್ಕಾರದಿಂದ ಹೆಂಗೆ ಕೇರಳ ಸರ್ಕಾರಕ್ಕೆ ಅವರ ಮಹಿಳೆಯರ ಬಗ್ಗೆ ಮತ್ತೆ ಅವರ ಒಂದು ಸ್ವಚ್ಛವಾದ ಚಿತ್ರರಂಗ ಅಂತ ಬಯಸೋ ರೀತಿಯಲ್ಲಿ ಇವಾಗಲೂ ಕೂಡ ಹೈಕೋರ್ಟ್ ಇಂದ ಬೇರೆ ಬೇರೆ ತರ ಆಕ್ಷನ್ ತಗೊಂಡಿದ್ದಾರೆ, SIT ತಗೊಂಡಿದ್ದಾರೆ. ಅದೆಲ್ಲ ಹೇಮಾ ಕಮಿಟಿ ರಿಪೋರ್ಟ್ ಇಂದ ನಮಗೂ ಕೂಡ ನಮ್ಮ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಬಣ್ಣದ ಭಾಷಣಗಳು ಮಾಡ್ತಾರೆ. ಅವರು ಸಂವಿಧಾನದ ಪರ ಅನ್ನೋ ರೀತಿನಲ್ಲಿ ಮಾತಾಡ್ತಾರೆ. ಅವರು ನಿಜವಾಗ್ಲೂ ನಾವು ಬಸವಣ್ಣವ್ರ ಸಾಂಸ್ಕೃತಿಕ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಫಲಪುಷ್ಪ ಪ್ರದರ್ಶನ ಮಾಡ್ತಾನೆ. ನಮ್ಗೆ ಈ ತರ ಸಾಂಕೇತಿಕರಣದ ಏನು ಉಪಯೋಗ ಇಲ್ಲ. ಯೋಜನೆಗಳು ತನ್ನಿ, ನೀತಿಗಳು ತನ್ನಿ, ದಿನನಿತ್ಯ ಮಹಿಳೆಯರು ಅನುಭವಿಸೋ ಲೈಂಗಿಕ ಕಿರುಕುಳ ಎಲ್ಲಾ ಕ್ಷೇತ್ರದಲ್ಲೂ. ಎರಡು ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬೇಕು. ಅಲ್ಲಿವರೆಗೂ ನನ್ನ ಉಳಿದ ಪ್ಯಾನಲಿಸ್ಟ್ ಗಳಿಗೆ ರಿಯಲಿ ಸಾರಿ, ನಿಮ್ಮನ್ನ ಕಾಯಿಸ್ತಾ ಇದ್ದೀನಿ. ಇನ್ನೊಂದು 2-3 ಪ್ರಶ್ನೆಗೆ ಸಹನೆ ಇದ್ರೆ ಸಾಕು. ಚೇತನ್ ಅವರೇ, ಈಗ ನೋಡಿ, ನಾನು ಕೂಡ ಒಬ್ಬ ಮಹಿಳೆಯಾಗಿ ಮಹಿಳೆಯ ಪರವಾಗಿ ನಡೆಯುವ ಯಾವುದೇ ಚಟುವಟಿಕೆ ಆದ್ರೂ ಕೂಡ ಐ ಆಮ್ ಫುಲ್ ಆನ್ ಸಪೋರ್ಟ್ ಟು ಇಟ್. ಬಟ್ ಆದ್ರೂ ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಸಮಾಜದ ಬೇರೆ ಬೇರೆ ಕಡೆ, ನಾನು ಇದನ್ನ ಕೇವಲ ಚಿತ್ರೋದ್ಯಮಕ್ಕೆ ಮಾತ್ರ ಸ್ಪೆಸಿಫೈ ಆಗಿ ಹೇಳ್ತಾ ಇಲ್ಲ, ಹೆಣ್ಣು ಮಕ್ಕಳು ಕೂಡ ತಮ್ಮ ಹೆಣ್ತನವನ್ನ ಪುರುಷರ ಮೇಲೆ ಸುಳ್ಳು ಆರೋಪ ಮಾಡಲಿಕ್ಕೆ ಬಳಸ್ಕೊಂಡ ಅನೇಕ ಉದಾಹರಣೆಗಳು ಕೂಡ ಇದೆ. ಫಾರ್ ದ ಸೇಕ್ ಆಫ್ ಪಬ್ಲಿಸಿಟಿ, ಫಾರ್ ದ ಸೇಕ್ ಆಫ್ ಪೊಸಿಷನ್, ಮನಿ, ವಾಟ್ ಎವರ್ ಯು ಸೇ, ಈ ತರದ ಪ್ರಕರಣಗಳು ವಿರಳಾದ್ರೂ ಕೂಡ ಇದೆ. ನಾವು ಅದನ್ನ ಅಲ್ಲಗಳೆಯೋ ಹಾಗಿಲ್ಲ. ಹಾಗಾಗಿ ಪುರುಷರ ಮೇಲಾಗೋ ದೌರ್ಜನ್ಯವನ್ನು ಕೂಡ ಅಡ್ರೆಸ್ ಮಾಡುತ್ತೀಯೋ ನಿಮ್ಮ ಈ ಮುಂದಿನ ಏನೋ ಕಲ್ಪನೆಯಲ್ಲಿ ಇದೆ ಕಮಿಟಿ, ನಾಳೆ ಇನ್ ಕೇಸ್ ಎಕ್ಸಿಸ್ಟೆನ್ಸ್ಗೆ ಬಂದ್ರೆ? ಇದು ಹೆಂಗಸರು ಮತ್ತೆ ಗಂಡಸರ ನಡುವಿನ ಸಂಘರ್ಷ ಅಲ್ಲ. ನಮಗೆ ಫೈರ್ ಸಂಸ್ಥೆ ಶುರು ಮಾಡಿದಾಗ ಯಾರ್ಯಾರು ಮುಖ್ಯ ಪಾತ್ರದಲ್ಲಿ ಇದ್ರೋ ಮಹಿಳೆಯರು, ನಾವು ಅದರ 1.5 ವರ್ಷ ಆದಮೇಲೆ ನಾವು ಮೀಟು ವಿಚಾರದಲ್ಲಿ ನಿಂತ್ಕೊಂಡಾಗ ಎಷ್ಟೋ ಮಹಿಳೆಯರು ಮತ್ತು ಮಹನೀಯರು ಅವ್ರ ಹೆಂಗಸರು ಗಂಡಸರು ಆ ಒಂದು ಫೈರ್ ಸಂಸ್ಥೆಯಿಂದ ಹೊರಗೆ ಬಂದು ಅವರೇ ಒಂದು ಫೈರ್ ಸಂಸ್ಥೆ ವಿರುದ್ಧ ನಿಂತ್ಕೊಂಡ್ರು. ದೊಡ್ಡದಾಗಿ ನಮ್ಮನ್ನ ಪ್ರಶ್ನೆ ಮಾಡಿದ್ರು, ಬೈದರು. ಸೊ ನಮಗೆ ನಮ್ಮ ಜೊತೆ ನಿಂತಿರೋರು 153 ಜನ ಜೊತೆ ಅನೇಕ ಗಂಡಸರು ನಿಂತಿದ್ದಾರೆ. ಲಿಂಗ ನ್ಯಾಯದ ಬಗ್ಗೆ ನಿಂತಿರೋ ಗಂಡಸರು ಇದ್ದಾರೆ. ಸೊ ಇದು ಏನಂದರೆ, ಇದು ಯಾವುದರ ನಡುವೆ ಸಂಘರ್ಷ ಅಂದರೆ, ಯಾರು ಒಂದು ಸಮಸಮಾಜವಾದ ಸಿನಿಮಾ ರಂಗ, ಒಂದು ಆರೋಗ್ಯಕರ ಸಿನಿಮಾ ರಂಗ ಒಂದು ಭಾವಿಸ್ತಾರೋ, ಲಿಂಗ ಸಮಾನತೆ, ಮತ್ತೆ ಈ ಮತ್ತೊಬ್ಬರ ಕಡೆ ಯಾರು ಈ ವ್ಯವಸ್ಥಿತ ಶಕ್ತಿಗಳಿಗೆ ತುಪ್ಪ ಸುರಿದು ಅಥವಾ ಈ ಸಹಿಸ್ಕೊಂಡು ಒಪ್ಕೊಂಡು ಇರೋರು, ಆ ಒಂದು ಪುರುಷ ಪ್ರಧಾನದ ವ್ಯವಸ್ಥೆ, ಅದರ ನಡುವೆ ಘರ್ಷಣೆ. ಎರಡನೇದಾಗಿ ನಾವೇನು ನೋಡ್ತೀವಿ ಅಂದರೆ, ಯಾರು ಈ ಮಹಿಳೆ ನಾನು ಲೈಂಗಿಕ ಕಿರುಕುಳ ಯಾರಾದರೂ ಕಾಂಪ್ರಮೈಸ್ ಮಾಡಕ್ಕೆ ಕೇಳಿದಾಗ ಯಾರು ಅದನ್ನು ನಾನು ಮಾಡಲ್ಲ ಅಂತ ಹೊರಗೆ ಬರ್ತಾರೋ ಅವರು ನಮ್ಮೆಲ್ಲರಿಗೂ ಗೊತ್ತಿದ್ದ ಬಲಿಪಶು. ಮತ್ತು ಯಾರು ಅದನ್ನು ಒಪ್ಕೊಂಡು ಮಾಡಿದ್ರು ಕೂಡ ಈ ವ್ಯವಸ್ಥೆನಲ್ಲಿ ಅವರು ಕೂಡ ಬಲಿಪಶು ಅನ್ನೋದು ನಮ್ಮ ನಂಬಿಕೆ. ಸೊ ನಮಗೆ ಈ ಇಡೀ ವ್ಯವಸ್ಥೆ ಒಂದು ಪಿಡುಗು. ಮತ್ತು ಯಾವುದೇ ಲೈಂಗಿಕ ಕಿರುಕುಳ, ಎಷ್ಟೋ ಒಂದು ಫ್ಯಾಷನಿಂಗ್ ಇಂಡಸ್ಟ್ರಿನಲ್ಲಿ, ಬಾಲಿವುಡ್ನಲ್ಲಿ ಯಾವ ಗಂಡಸರಿಗೂ ಕಿರುಕುಳ ಆಗತ್ತೆ ಅಂತ ಕೇಳಿದ್ದೀವಿ. ನಮಗೆ ಅದನ್ನು ಪರ್ಪೆಟ್ರೇಟ್ ಮಾಡೋದು ಬೇರೆ ಗಂಡಸರು, ಹೆಂಗಸರ ಮೇಲೆ ಮಾಡ್ತಾರೋ ಗಂಡಸರು ಮಾಡ್ತಾರೆ. ಸೊ ನಮ್ಗೆ ಯಾವ ಥರ ಲೈಂಗಿಕ ಕಿರುಕುಳ ನಾವು ಒಪ್ಪಲ್ಲ. ಮತ್ತು ಸಾಧ್ಯ ಉಂಟಿದೆ,
ಯಾರೋ ಒಂದು ಪವರ್ಫುಲ್ ಮಹಿಳೆ ಅವರು ಒಂದು ಗಂಡಸರು ಮಾಡೋದು, ಬಟ್ ಅದು ಈ ವ್ಯವಸ್ಥೆನಲ್ಲಿ ಅದು ಸಾಧ್ಯ ಇದೆ ಅಂದ ತಕ್ಷಣ ಅದು ನಾರ್ಮ್ ಅಲ್ಲ, ಅದು ನಡೆಯಲ್ಲ. ಯಾಕಂದ್ರೆ ಈ ಇಡೀ ಕಡೆದಾಗಿ ಚೇತನ್ ಅವರೇ, ಕಡೆದಾಗಿ ನಿಮ್ಮ ಉದ್ದೇಶದ ಬಗ್ಗೆ ಪ್ರಶ್ನೆ ಬರುತ್ತೆ ನಾಳೆ ದಿನ. ಈಗ ಬಾಲಿವುಡ್ ನಲ್ಲಿ ಒಂದು ದೊಡ್ಡ ಮೊಮೆಂಟ್ ತರ ಆಯ್ತು, ಆಮೇಲೆ ಅದನ್ನ ಒಂದು ಸೆಟ್ ಆಫ್ ಮೆಂಟಾಲಿಟಿ ಇರೋರು, ಒಂದು ಐಡಿಯಾಲಜಿಗೆ ಪೂರಕವಾಗಿ ಕೆಲಸ ಮಾಡೋರು ನಡೆಸಿದಂತಹ ಪಿತೂರಿ, ಅದು ಬಾಲಿವುಡ್ಗೆ ಕೆಟ್ಟ ಹೆಸರು ತರಲಿಕ್ಕಾದಂತಹ ಒಂದ್ ರೀತಿಯ ಸಂಚು ಅಂತ ಹೇಳೆಲ್ಲ ವಿಶ್ಲೇಷಣೆ ಆಯ್ತು. ಸೊ ನಿಮ್ಮನ್ನು ಕೂಡ ನಾಳೆ ದಿನ ಪ್ರಶ್ನೆ ಮಾಡ್ಬೋದು, ಚೇತನ್ ಅವ್ರಿಗೇನು ವೈಯಕ್ತಿಕವಾಗಿ ಆಸಕ್ತಿ ಇದರಲ್ಲಿ, ಅವ್ರು ಯಾಕೆ ಇಷ್ಟೊಂದು ಮುಂದೆ ನಿಂತ್ಕೊಂಡು ಈ ರೀತಿ ಒಂದು ಸಂಸ್ಥೆ ಕಟ್ಟಬೇಕು ಅಥವಾ ಒಂದು ಕಮಿಟಿ ರಚನೆ ಆಗಬೇಕು ಅಂತ ಹೇಳಿ ಯಾಕೆ ಇನ್ಸಿಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರಶ್ನೆ ಹೇಳ್ಬಹುದು. ನಿಮ್ಮ ಉದ್ದೇಶದ ಬಗ್ಗೆ ಅದು ಒಳ್ಳೆ ಪ್ರಶ್ನೆನೇ. ಬಾಲಿವುಡ್ ನಲ್ಲಿ ಏನ್ ನಡೆಯುತ್ತೆ ನಾನು ಅದ್ರ ಬಗ್ಗೆ ಮಾತಾಡಲ್ಲ, ಅವ್ರವ್ರು ಮಾತಾಡ್ಕೋಬೇಕು. ಮೊದಲನೇದಾಗಿ ನಮ್ಮಂಥವ್ರಿಗೆ ಯಾರು ನಮ್ಮ ಮಾರ್ಗದರ್ಶಕರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ತಂದೆ ಪೆರಿಯಾರ್ ಇಬ್ಬರೂ ಗಂಡಸರೇ ಕೊಟ್ಟಿದ್ದಾರೆ, ಆದರೆ ಲಿಂಗ ಸಮಾನತೆಗೋಸ್ಕರ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಅನ್ಯಾಯ ಎಲ್ಲೇ ಆದ್ರೂ ಅದು ನಮ್ಮ ಮೂಗ್ನೇರಕ್ಕೆ ಅನ್ಯಾಯ ಅಲ್ಲ, ಯಾವುದೇ ಅನ್ಯಾಯ ಆಗಿದ್ರು ನಾವು ಪ್ರಶ್ನೆ ಮಾಡ್ತೀವಿ. ನಮಗೆ ಮುಖ್ಯವಾಗಿ ಈ ಬಿಜೆಪಿ, ಕಾಂಗ್ರೆಸ್, JDS ಪಕ್ಷ ಇದು ಯಾವ ಪಕ್ಷದಲ್ಲೂ ನಾವು ಒಪ್ಪಲ್ಲ. ಈ ಮೂರು ಪಕ್ಷಗಳು ಅಸಮಾನತೆ ಇರೋ ಪಕ್ಷಗಳು, ಈ ಅನ್ಯಾಯದ ವ್ಯವಸ್ಥೆಯನ್ನು ಗಟ್ಟಿಗೊಳ್ತಿರೋ ಪಕ್ಷಗಳು. ನಾವು ಗಟ್ಟಿಯಾಗಿ ನಾವು ಒಂದು ಸಮಾಜ ಬೇಕು. ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮ್ ಸಿದ್ಧಾಂತ ನಮ್ಮದು. ಒಂದು ಕರ್ನಾಟಕಕ್ಕೆ ಒಂದು ಪರಿವರ್ತನೆ ಬೇಕು. ಆ ಪರಿವರ್ತನೆ ಬೇಕು ಅಂದ್ರೆ ನಮ್ಮ ಸಮಾನತೆನೇ ಪ್ರತಿರೋಧ, ಅದನ್ನು ಮೂಲೆಗೆ ನಾವು ಹರಡಿಸ್ತೀವಿ ಮತ್ತೆ ಮುಂದುವರಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ರೈಟ್ ಸರ್, ಥ್ಯಾಂಕ್ ಯು. ನಿಮ್ಮ ಹತ್ರ ಸಮಯ ಹಾಗೆ ತಾಳ್ಮೆ ಇದ್ರೆ ಪ್ಯಾನಲ್ ಅಲ್ಲಿ ಕಂಟಿನ್ಯೂ ಮಾಡಬಹುದು, ಅಥವಾ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಸಮಯ ಕೊಟ್ಟು